ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹಚ್ಚಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿದೆ. ಒಂದು ರಿಯಾಕ್ಷನಿಂದ ಬರ್ತಾ ಇದ್ದಾರೆ ನನ್ನಿಂದ. ಒಪ್ತೀರಾ ಈ ಮಾತು? ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ದು, ಏನಾಯ್ತು, ಏನು ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡೋದು ಅಂತ. ಇಂಡಸ್ಟ್ರಿ ಒಂದು ನಿಮಿಷ ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್. ನೀನೇ ಮಾತು. 3 ಪ್ರಶ್ನೆಗಳಿರ್ತೀವಿ. ಕೋಟಿಕಟ್ಟೆಲ್ಲ ಕೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು ಮುಖ್ಯ. ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕುತ್ತಲ್ಲಿ 45 ಹೋಗ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೂ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನು ಮಾತಾಡ್ತೀನಿ. ಶಿವಣ್ಣನ ಬಗ್ಗೆ 45 ಬಗ್ಗೆ ಮಾತಾಡ್ತೀನಿ. ಅರ್ಜುನ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಆಗಲಿಲ್ಲ, ಅವ್ರಿಗೆ ಹೇಳಿದ್ವಿ ಅಂತ ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಯುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಾಂಗ್ ನಿನ್ನಂಥದ್ದು. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಯಾಕೆ ಅನ್ಸತಿ ಪೂಜೆ ಮಾಡ್ತಿರ್ತಾರೆ ನನಗೆ.